ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಭಾರ್ಗವಿ LLB ಈ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭಾರ್ಗವಿ ತುಂಬ ಕಷ್ಟಪಡ್ತಾ ಇದ್ದಾಳೆ. ಮಾವನ್ನ ಎಲ್ಲರನ್ನೂ ಅಷ್ಟು ಅರಮನೆಯಲ್ಲಿದ್ದ ಅಂಥವರು ಅವರು ಅಲ್ಲೇ ಬದುಕಿ ಬಾಳ್ದವರು ಇವತ್ತು ಇಂಥ ಗುಡಿಸ್ಲು ಮನೆಯಲ್ಲಿ ಪಾಪ ಕಷ್ಟಪಡಬೇಕಾಗಿದೆ. ಅದರಲ್ಲೂ ಅವರಿಗೆ ಕೃತಜ್ಞತೆ ಭಾವ ಇದೆ JP ಅವರಿಗೆಲ್ಲ. ಯಾಕೆ ಅಂದರೆ ನನ್ನ ಸೊಸೆ ಎಂಥದೋ ಒಂದು ಮನೆ ಮಾಡಿದ್ಲಲ್ಲ, ಏನೂ ಇಲ್ದಂಗಿದ್ದು ರೋಡಲ್ಲಿ ಬಿದ್ದಿದ್ದಾಗ ಅಂತೇಳಿ. ಈ ಕಡೆ ಬೃಂದ ಕೆಟ್ಟದ ಮುಖ ಮಾಡ್ಕೊಂಡು ಕಿರ್ಚಾಡ್ತಾಳೆ ಮನೆಯನ್ನೆಲ್ಲ. ಈ ಮನೇಲಿ ಹಂಗಿದೆ ಹಿಂಗಿದೆ, ಹೆಂಗಿರೋದು, ಇಲ್ಲಿ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ ಅಂತೆಲ್ಲ ಕಿರ್ಚಾಡ್ತಾಳೆ. ಅದು ಏನೇ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ, ಏಕೆ ಅಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಭಾರ್ಗವಿ ಹೇಳ್ತಾಳೆ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಕಣೆ ಅಕ್ಕ, ಹಂಗೆ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ನಾವು ಹೆಂಗಿದ್ವಿ ಚಿಕ್ಕದ್ರಲ್ಲಿ ಅದನ್ನು ನೆನ್ಕೊಳ್ಳೆ. ಇಲ್ಲೇನೋ ಸೇರಿದ ಮನೇಲಿ ಶ್ರೀಮಂತರ ಮನೆಗೆ ಸೇರಿದ್ದು ಅಷ್ಟೇ. ನಮ್ಮ ಅಪ್ಪನ ಮನೇಲಿದ್ದಾಗ ಹಿಂಗೆ ಅಲ್ವೇನೆ ಇದ್ದಿದ್ದು ಅಂತೇಳಿ. ಸುಮ್ಮನಿರು, ಏನೇನೋ ಮಾತಾಡಬೇಡ, ಅದನ್ನೆಲ್ಲ ನೆನೆಸ್ಕೋಬೇಡ ಇವಾಗ ಅಂತ ಬೈತಾಳೆ. ನೆನೆಸ್ಕೊಳ್ಳೇಬೇಕಾಗುತ್ತೆ ಕಣೆ, ಕಷ್ಟ ಬಂದಾಗ ಕತ್ತೆ ಕಾಲು ಹಿಡಿ ಅಂತ ಗಾದೆನೇ ಇದೆ. ಹಾಗೇ ಇರಬೇಕು ನಾವು. ಅದು ಬಿಟ್ಟು ಐಶ್ವರ್ಯ ಬಂದಾಗ ಮೆರೆಯೋದು, ಇದು ಬಂದಾಗ ಕೂರೋದು, ಆ ಥರ ಮಾಡ್ಕೋಬಾರ್ದು ಕಣೆ ಅಂತೆಲ್ಲ ಬುದ್ಧಿ ಹೇಳ್ತಾಳೆ. ಅವಳು ಏನು ಹೇಳಿದ್ರು ಅವಳು ಬೃಂದ ಕೇಳೋದೇ ಇಲ್ಲ. ಅವಳು ಕೂಗಾಟ ಹಾರಾಟ ಜಾಸ್ತಿನೇ ಇರುತ್ತೆ. ಈ ಕಡೆ ಅವ್ರ ಮಾವ, ಚಿಕ್ಕ ಮಾವ, ಅವನಂತೂ ತುಂಬ ಸಂತೋಷ ಪಡ್ತಾನೆ. ಹೆಂಗೋ ಎಲ್ಲೋ ಒಂದು ಮನೆ ಮಾಡಿದ್ರಲ್ಲ, ಇರೋದಕ್ಕೊಂದು ಜಾಗ ಮಾಡಿಕೊಟ್ರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಪಡ್ತಾನೆ. ಖುಷಿಪಟ್ಟು ಬೃಂದ ನಿಜವಾಗ್ಲೂ ಭಾರ್ಗವಿ, ನೀನು ನಿಜವಾಗ್ಲೂ ನಮ್ಮ ಸೊಸೆ ಆಗಿರೋದು ಪುಣ್ಯ ಕಣಮ್ಮ. ಎಷ್ಟು ಒಳ್ಳೆ ಬುದ್ಧಿ ನಿನಗೆ, ಎಷ್ಟು ತಾಳ್ಮೆ ಇದೆ, ಏನು ಕತೆ ಅಂತ. ಆಮೇಲೆ ಈ ಕಡೆ ಅರ್ಜುನ್ ಸಖತ್ ತರಕಾರಿ ಎಲ್ಲ ತೊಗೊಂಬರ್ತಾನೆ. ಪಾರ್ಥ ತೊಗೊಂಡು ಬಂದು ಭಾರ್ಗವಿ ಕೈಗೆ ಕೊಡ್ತಾನೆ, ತಗೋ ಅಂತೇಳಿ. ಅವಳಿಗೆ ಮನೆಗೆ ಅಷ್ಟು ಜನಕ್ಕೆ 7 ಜನಕ್ಕೆ ಅಡುಗೆ ಆಗಬೇಕಲ್ವ, ಖುಷಿ ಆಗುತ್ತೆ. ತುಂಬಾ ಖುಷಿ ಪಡ್ತಾಳೆ, ಸಂತೋಷ ಪಡ್ತಾಳೆ. ಹೆಂಗೋ ಅವರು ಅಡ್ವಾನ್ಸ್ ಕೊಟ್ಟು ಮನೆಗೆ ಸಾಮಾನು ಇಷ್ಟು ಅಂತ ತಗೊಂಡು ಬಂದ್ರಲ್ಲ ಅಂಥೇಳಿ ಅದಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ತಾಳೆ. ಈ ಕಡೆ ಬರುವಾಗಲೇ ಸಿಕ್ಬಿಡ್ತಾಳೆ ಬೃಂದ. ಅಯ್ಯೋ ಪಾರ್ಥ, ನೀನು ಹೆಂಗಿದ್ದೋನು ಹೆಂಗಾಗೋದೆ, ತರಕಾರಿ ತರೋ ಮಟ್ಟಕ್ಕೆ ಬಂದಿಯಲ್ಲೋ, ಬ್ಯಾಗ್ ಹಿಡ್ಕೊ ಬಂದಿದೆಯಲ್ಲೋ ಅಂತ. ಅದಕ್ಕೆ ಏನು ಮಾಡೋಕ್ಕೂ ಆಗಲ್ಲ, ಈಗಿರೋ ಪರಿಸ್ಥಿತಿಲಿ ಇವೆಲ್ಲ ಮಾಡಬೇಕು ಅದಕ್ಕೆ ಅಂತ ಹೇಳ್ತಾನೆ. ಏನು ಮಾಡೋದು ಇವೆಲ್ಲ, ನೀನು ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ನಿನ್ನ ಲೆವೆಲೇನು, ನೀನೇನು ಇದನ್ನೆಲ್ಲ ಮಾಡ್ತೀಯಲ್ಲ ನೀನು ಅಂತ. ಏನು ಮಾಡೋಕ್ಕಾಗಲ್ಲ ಅದಕ್ಕೆ, ಇವೆಲ್ಲ ಮಾಡಬೇಕು. ಮಾಡದೇ ಇದ್ದರೆ ಹೊಟ್ಟೆ ತುಂಬಬೇಕಲ್ಲ, ಮತ್ತು ನೀವು ಹೇಗೆ ಜೀವನ ಮಾಡೋಕ್ಕಾಗುತ್ತೆ? ಇದೆಲ್ಲ ಮಾಡಿದ್ರೇ ನೀವು ಹೊಟ್ಟೆ ತುಂಬಿಸ್ಕೊಳ್ಳೋದು, ಇಲ್ಲಾಂದರೆ ಹೆಂಗಾಗುತ್ತೆ ಅಂತ. ಅವಳಿನ್ನೂ ದಾರಿ ಬರೋಕ್ಕೆ ತುಂಬ ದಿನ ಬೇಕು. ಏಕೆಂದರೆ ಅವಳಂಥ ಅರಮನೆ ಸುಪ್ಪತ್ತಿಗೆಯಲ್ಲಿದ್ದವಳು ಈಗ ಸೆರೆಮನೆಗೆ ಬಂದಂಗೆ ಆಗಿದೆ ಅವಳಿಗೆ. ಅದಕ್ಕೆ ಅವಳು ಎಲ್ಲರ ಹತ್ರ ಹಾರಾಡ್ತಲೇ ಇರ್ತಾಳೆ. ಈ ಕಡೆ ಬೃಂದ ಕೂಡ ಬುದ್ಧಿ ಹೇಳಿದ್ರೂ ಅವಳು ಕೇಳೋ ಮಟ್ಟದಲ್ಲಿ ಇರಲ್ಲ. ಎಲ್ಲ ರೀತಿ ಹೇಳಿ ನೋಡಿದ್ಲು, ಯಾವ ರೀತಿ ಹೇಳಿರೂ ಅವ್ರ ಗಂಡ ಹೆಂಡತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲ, ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಅವನು ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ಸೊಳ್ಳೆ ಕಾಟ, ಇಲ್ಲಿ ಮಂಗೋಕ್ಕಾಗಲ್ಲ, ಇಲ್ಲಿ ಹೆಂಗೆ ಮಂಗೋದು, ಇಲ್ಲಿ ಹೆಂಗೆ ಕೂರೋದು, ಇಲ್ಲಿ ಹೆಂಗೆ ತಿನ್ನೋದು, ಇದೇ ಹೇಳ್ತಿರ್ತಾನೆ. ಭಾರ್ಗವಿ ಏನು ಮಾಡ್ತಾಳೆ, ಅತ್ತೆ ಮಾವ ಮಲಗಿರ್ತಾರೆ, ಅವರಿಗೆ ಸೊಳ್ಳೆ ಕಚ್ತವೆ ಅಂತೇಳ್ಬಿಟ್ಟು ಅವರಿಗೆ ಸೊಳ್ಳೆ ಬತ್ತಿ ಕಚ್ಚಿ ಚಿಕ್ಕ ಮಾವನ ಕರೆದು ಕೊಟ್ಟು ಕಳಿಸ್ತಾಳೆ. ಮಾವ ಇದು ತಗೊಂಡೋಗಿ ಅತ್ತೆ ಮಾವನ ರೂಮಿಗೆ ಇಡಿ, ಏಕೆಂದರೆ ಅವ್ರಿಗೆ ಸೊಳ್ಳೆ ಆಗಲ್ಲ, ಸೊಳ್ಳೆ ಕಚ್ಬಿಟ್ರೆ ಕಷ್ಟ, ಪಾಪ ಅಭ್ಯಾಸ ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ತಗೊಂಡೋಗಿ ಮಾವ ಇದನ್ನು ಅಂತೇಳಿ. ಏನಮ್ಮ ನೀನು ಎಲ್ಲದನ್ನೂ ಅರ್ಥ ಮಾಡ್ಕೊತೀಯಲ್ಲ ಅಂತ, ಇಷ್ಟು ಗ್ರೇಟಮ್ಮ ನೀನು ಅಂತೇಳಿ ಅವ್ರ ಚಿಕ್ಕ ಮಾವ ಹೊಗಳಿದ್ದು ಭಾರ್ಗವಿನ ಸಖತ್ತು ಹೊಗಳ್ತಾನೆ. ತುಂಬಾ ಖುಷಿ ಪಡ್ತಾರೆ ಎಲ್ಲರೂ ಅಡುಗೆ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಂಡು ಕೈ ತುತ್ತು ಹಾಕ್ಕೊಂಡು ಊಟ ಮಾಡ್ತಾರೆ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಈ ಕಣ್ಣು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಹೋಗೋಂಗೆ. ಇವಳು ಬೃಂದ ಒಂದು ಸ್ವಲ್ಪ ಕೊಸರಾಡ್ತಾಳೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅವಳು ಕೊಸರಾಡಿರೆ. ಏಕೆಂದರೆ ಏನಿದೆ ಅವಳು ಕೊಸರಾಡ್ಕೊಂಡು, ಆಚೆ ಹೋದರೂ ಅವಳು ದುಡಿಮೆ ಇಲ್ಲ, ಏನಿಲ್ಲ. ಅವಳು ಗಂಡನೂ ದುಡಿಯಲ್ಲ, ಅವಳು ದುಡಿಯಲ್ಲ, ₹1. ಮತ್ತು ಇನ್ನು ಜೀವನ ಆಗಬೇಕು, ಭಾರ್ಗವಿನೇ ದುಡಿಬೇಕಾಗುತ್ತೆ. ಮಾವ ಕೋಟು ತಂದು ಕೊಡ್ತಾನೆ, ಕೋರ್ಟಿಗೆ ಹೋಗಮ್ಮ ನೀನು, ದುಡಿಲೇಬೇಕು ಅಂತೇಳಿ. ಆಮೇಲೆ ಅರ್ಜುನ್ ಎಲ್ಲ ಕೆಲಸನೂ ನಾನು ಮಾಡ್ಕೊಳ್ತೀನಿ,
ಭಾರ್ಗವಿ ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ. ಅಂದರೆ ನೊಂದು ಬೆಂದು ಬಂದಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.